ವಂದೇ ಪರಿಭವಗ್ನಂ ಅಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚನುತಂ ಶರಣ್ಯಂ ಮೃತ್ಯಾರ್ತಿಹನ್ ಪ್ರಣತಭಕ್ತಭವಾಬ್ಧಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನಪಂಡಿತಾಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಪ್ರೀತೋಸಿ ಮೋದತೀರ್ಥಾರ್ಯ ಯದಿ ಕೇನಾಪಿ ಕರ್ಮಣ ಕುರು ಮಾಂ ಮಧ್ವಶಾಸ್ತ್ರಸ್ಯ ಸದಾ ವೃತ್ತಿರತಂ ಗುರು ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಸಮಾಶ್ರಯೇತ್ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಶ್ಚ ಗುರೋಃ ಶ್ರೀಪಾದಪಂಕಜೆ. ಹರಿ ಓಂ ಹರಿ ಓಂ. ಪ್ರಾತಸ್ಮರಣೀಯರಾಗಿರುವ ವಿಜಯದಾಸರ ಸಂಪೂರ್ಣವಾಗಿ ಅನುಗ್ರಹವನ್ನು ಪಡೆದು ಗೋಪಾಲದಾಸರಿಂದ 40 ವರ್ಷದ ಆಯುಷ್ಯವನ್ನು ಪಡೆದು ಹಾಗೂ ವರದೇಂದ್ರ ತೀರ್ಥರಲ್ಲಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಸತ್ಯಬೋಧ ಸ್ವಾಮಿಗಳವರ ವಿಶೇಷ ಅನುಗ್ರಹವನ್ನು ಪಡೆದಂಥ ಶ್ರೀ ಜಗನ್ನಾಥದಾಸರು ಗೋಪಾಲದಾಸರಿಂದ ಪಡೆದ 40 ವರ್ಷ ಆಯುಷ್ಯವನ್ನು ಶಾಸ್ತ್ರದಲ್ಲಿ ಆಯುಷ್ಯವನ್ನು ಯಜ್ಞದಂತೆ ತಿಳಿಯೇ ಅಂತ ಹೇಳಿದ್ದಾರೆ. ಯಜ್ಞ ಮಾಡಬೇಕು, ಹೋಮಗಳನ್ನು ಮಾಡಬೇಕಾದರೆ ಮಾಡುವ ಅಂದರೆ ಯಜಮಾನ ಎಷ್ಟು ಗಮನವಿಟ್ಟು ಎಲ್ಲ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕು, ಹಾಗೆ ಆಯುಷ್ಯವನ್ನು ಯಜ್ಞದಂತೆ ಭಾವಿಸು ಅಂತ ಹೇಳಿದ್ದಾರೆ. ಯಾವ ಕ್ಷಣಕಾಲವೂ ಕೂಡ ವ್ಯರ್ಥಗೊಳಿಸದೆ ಭಗವಂತ ಗೋಪಾಲದಾಸರ ಮೂಲಕವಾಗಿ ನನಗೆ 40 ವರ್ಷದ ಆಯುಷ್ಯವನ್ನು ಕೊಟ್ಟಿದ್ದಾರೆ, ಅದು ಸಾಧನಕ್ಕೆ ಮೀಸಲಿಟ್ಟಿರುವ ಆಯುಷ್ಯ ಅಂತ ಹೇಳಿ ಕೊನೆಯ ತನಕವೂ ಕೂಡ ತಮ್ಮ ಬದುಕಿನ ಕೊನೆಯ ದಿನವೂ ಕೂಡ ಯಜ್ಞದಂತೆ ಭಾವಿಸಿ ಅವಭೃತ ಸ್ನಾನ ಅಂದರೆ ಬಿಂಬಾಪರೋಕ್ಷವೇ ಅವಭೃತ ಸ್ನಾನವನ್ನು ಮಾಡಿದ್ದಾರೆ. ಅವರ ಅನೇಕ ಕೃತಿಗಳಲ್ಲಿ ಮೇರು ಕೃತಿ ಹರಿಕಥಾಮೃತ ಸಾರ ಅಂತಾದರೆ ಅಷ್ಟೇ ಮಹತ್ವಪೂರ್ಣವಾಗಿರುವ ಗ್ರಂಥ ತತ್ವಸುವಾಲಿ ಅಂತ. ಈ ಗ್ರಂಥ ಬರೆಯೋದಕ್ಕೆ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಅಂತ ಮೊದಲು ತಿಳಿಬೇಕು. ಕೇವಲ ಅವರನ್ನು ಅಪರೋಕ್ಷ ಜ್ಞಾನಿಗಳನ್ನು ಕರಿತೀವಿ, ಅವರ ಆರಾಧನೆ ಬಂದಾಗ ಚೆನ್ನಾಗಿ ಊಟ ಮಾಡ್ತೀವಿ, ಇಷ್ಟೇ ನಮಗೆ ಗೊತ್ತಿರೋದು ಅವ್ರ ಬಗ್ಗೆ ಒಂದು ಮುಖ, ಅಷ್ಟೇ ನಾವು ಹೆಚ್ಚು ಲೈಕ್ ಮಾಡ್ತೀವಿ. ಆದರೆ ಈ ಗ್ರಂಥ ಬರೆಯುವ ಹಿನ್ನೆಲೆ ಏನಿತ್ತು ಅಂತ ತಿಳಿದಾಗ ಯಾರನ್ನೂ ಬಿಟ್ಟಿಲ್ಲ ಕರ್ಮ ಎಂಬುದಕ್ಕೆ ಇವೆಲ್ಲ ಸಾಕ್ಷಿ. ಅವರಿಗೆ
ಒಬ್ಬಳು ಮಗಳಿದ್ದು. ಆ ಮಗಳಿಗೆ ವಿವಾಹ ಮಾಡಿದ್ರು. ಇವರು ಊರಲ್ಲಿಲ್ಲ. ಗಂಡನ ಮನೆಗೂ ಸಹಿತ ಮಗಳು ಹೋಗಿಲ್ಲ. ಅಷ್ಟರಲ್ಲಿ ಅವರ ಅಳಿಯ ತೀರ್ಕೊಂಡ್ಬಿಡ್ದಂತೆ, ಚಿಕ್ಕ ಹುಡುಗಿ. ಆಮೇಲೆ ಇವ್ರಿಗೆ ವಿಷಯ ತಿಳಿಯುತ್ತೆ. ಮನೆಗೆ ಬರ್ತಾರೆ, ಮಗಳು ಅಳ್ತಾ ಕೂತಿದ್ದಾಳೆ. ಇದು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ. ಇರೋ ಒಬ್ಬ ಮಗಳಿಗೆ ಹೀಗಾದರೆ ತನ್ನ ಬದುಕಿನ ಮುಂದಿನ ಪ್ರಪಂಚವೇ ಶೂನ್ಯ ಆಗುತ್ತೆ. ಆ ವ್ಯಕ್ತಿ ಏನು ಮಾಡಬೇಕು ಅಂತ ತಿಳಿಯದೆ ಇಷ್ಟೇನ ಪ್ರಪಂಚ ಅಂತ ಅನಿಸುತ್ತೆ. ಆ ಸಣ್ಣ ಮಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಮಗುವಿಗೆ ಮುಂದೆಂದೂ ಈ ಥರ ಎಲ್ಲೇ ಹುಟ್ಟಿದರೂ ಈ ಥರ ದುಃಖ ಆಗಬಾರ್ದು ಅಂತೇಳಿ ಕೇವಲ ಮಗಳನ್ನು ನೆಪ ಮಾಡಿಕೊಂಡು ಇಡೀ ಮಾಧ್ವ ಸಮಾಜಕ್ಕೆ ಪರಮೋಪಕಾರ ಮಾಡಿದ ಶ್ರೀ ಜಗನ್ನಾಥದಾಸರು ತತ್ವಸುವಾಲಿತ್ಯ ಪಾರಾಯಣ ಮಾಡಿ ಅಪಮೃತ್ಯು ಪರಿಹಾರವಾಗತ್ತೆ. ಬಹಳ ಮಹತ್ವಪೂರ್ಣವಾಗಿ ಗ್ರಂಥ ರಚನೆ ಮಾಡಿ. ಒಂದು ಸ್ವಲ್ಪ ನಮಗೇನಾರ ಮಾನಸಿಕವಾಗಿ ಅವ್ಯವಸ್ಥೆ ಆದ್ವಿ ಅಂದರೆ ಮದ್ದು ಸಂಘಕ್ಕೆ ಫೋನ್ ಮಾಡಿ, ಇಲ್ಲ ನನಗೆ ಅನಾನುಕೂಲತೆ ಇದೆ, ಬೇಡ ಅಂತೇಳಿ ಎಷ್ಟು ಬೇಗನೆ ನಾವು ಹಿಂದೆ ಸರಿತೀವಿ. ಒಂದು ಗ್ರಂಥ ಬರಿಬೇಕಾದ್ರೆ ಮನಸ್ಸು ಎಷ್ಟು ಗಮನ ಇರಬೇಕು. ನಾವೊಂದು ಕಾಪಿ ಮಾಡಬೇಕಾದ್ರೆ ಯಾರೋ ಬರೆದಿದ್ದ ಪುಸ್ತಕ ನಾವು ಪುನಃ ಪುನಃ ಕಾಪಿ ಮಾಡಬೇಕಾದ್ರೆ ಭಾಳ ಪೇಷನ್ಸ್ ಬೇಕು ಆಚಾರ್ಯ ಅಂತೇಳಿ. ಇದು ನಮ್ಮ ಮನಸ್ಥಿತಿ ಹೀಗಿದೆ. ಅದು ಒಂದು ಗ್ರಂಥ ಇವತ್ತಿನವರೆಗೂ ಬಹಳ ಮಾನ್ಯ ಕೊಟ್ಟಿರುವಂಥ ಗ್ರಂಥ ಇದು ತತ್ವಸುವಾಲಿ. ಹರಿಕಥಾಮೃತ ಸಾರ ಎಷ್ಟು ಮಹತ್ವಪೂರ್ಣನೋ ಅದರಲ್ಲಿ ಹೇಳಿರುವ 10 ಮಾತುಗಳನ್ನು ಇಲ್ಲಿ ಒಂದೊಂದು ಮಾತುಗಳಿಂದ ಈ ತತ್ವ ತಿಳಿಸ್ತಾರೆ. ಒಂದು. ಎರಡನೇದೇನು, ತತ್ವಸುವಾಲಿ ಪ್ರತಿಯೊಬ್ಬರು ನಿತ್ಯ ಓದಬೇಕು. ಅದನ್ನು ತತ್ವಗಳನ್ನು ಎಷ್ಟು ಚೆನ್ನಾಗಿ ನಮಗೆ ಬಿಡಿಸಿ 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 ಕೊಟ್ಟಿದ್ದಾರೆ. ಯಾವುದ್ರ ಬಗ್ಗೆ ಇವತ್ತಿನವರೆಗೂ ಒಂದು ವಿಶೇಷ ಏನು ಅಂದರೆ, ಅಪರೋಕ್ಷ ಜ್ಞಾನಿಗಳು ಬರೆದಂಥ ಗ್ರಂಥಗಳಿಗೆ ಖಂಡನ ಎಂಬುದೇ ಇಲ್ಲ. ರಾಯರ ಗ್ರಂಥಗಳಿಗಾಗಲಿ ವ್ಯಾಸರಾಜರ ಗ್ರಂಥಗಳಿಗೆ ಬರೆದರೂ ಅದಕ್ಕೆ ಖಂಡನಾಭಾಸ ಅಂತ ಅಷ್ಟೇ, ಅದಕ್ಕೆ ಹೊರತು ಹಾಗೆಲ್ಲ ಇಲ್ಲ. ಆದರೆ ಇತ್ತೀಚಿನ ಆಧುನಿಕ ವಿದ್ವಾಂಸರು ಏನೋ ಬರೆಯೋಕ್ಕೆ ಹೋದರೆ ಅದಕ್ಕೆ ನೂರಾರು ಪ್ರತಿಬಂಧಕಗಳು, ನೂರಾರು ಖಂಡನಾತ್ಮಕವಾದ ಪ್ರಬಂಧಗಳು ಬರುತ್ತೆ. ಯಾಕೆ ಪೂರ್ಣ ಜ್ಞಾನ ಇರಲ್ಲ ಎಂಬುದನ್ನು ತೋರಿಸ್ಕೊಡ್ತಾರೆ. ಆದರೆ ನಮ್ಮ ಮಹನೀಯರಾದ ಜಗನ್ನಾಥದಾಸರು ಆ ದಿನ ಬರೆದಿದ್ದು ಇವತ್ತಿನವರೆಗೂ ಈ ಗ್ರಂಥಕ್ಕೆ ಅಷ್ಟು ಮಹತ್ವ ಸ್ಥಾನ ಸಿಕ್ಕಿದೆ. ಈ ಹಿಂದೆ ನನಗೆ ಮರೆತು ಹೋಗ್ಬಿಟ್ಟಿದೆ. ತತ್ವಸುವಾಲಿ ಎಲ್ಲಿ ತನಕ ಹೇಳಿದ್ದೆಂಬುದೇ ಮರೆತು ಹೋಗಿತ್ತು. ಆದರೂ ಮನಸ್ಸಿನಲ್ಲಿ ಕಾರ್ತಿಕ ಮಾಸಲಿ ಕೃಷ್ಣನ ಕಥೆ ಕೇಳಬೇಕು ಅಂತ ಹೇಳಿದ್ದಾರೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ತತ್ವಸುವಾಲಿಯಲ್ಲೇ ಬರತಕ್ಕಂಥ ಕೃಷ್ಣ ಸ್ತುತಿ ಅಂತ, ಈ ಕೃಷ್ಣ ಸ್ತುತಿಯು ಒಂದು ರೀತಿಯಾಗಿ ಪೂರ್ಣವಾಗಿ ದಶಮಸ್ಕಂದದ ಕಥಾಭಾಗವನ್ನು ಸಂಗ್ರಹದಲ್ಲಿ ನಿರೂಪಣೆ ಮಾಡುವಂಥ ಒಂದು ಭಾಗವನ್ನು ಇಲ್ಲಿ ಶ್ರೀ ಜಗನ್ನಾಥದಾಸರು ನಿರೂಪಣೆ ಮಾಡಿದ್ದಾರೆ. ಪ್ರವಚನ ಮದ್ದು ಸಂಘಕ್ಕೆ ಬಂದು ಪ್ರವಚನ ಮಾಡಿದ್ದು ಅಂದರೆ ಬಹುಶಃ ನನ್ನ ಪ್ರವಚನ ಕೊನೆಯ ಸಲ ಕೇಳಿದ್ದೀವಿ ಒಬ್ಬನೇ. ಅದು ಎಲ್ಲಿ ಅಂದರೆ ಕನಕಗಿರಿಲಿ ಇವನು ಬಂದಿದ್ದ. ಅದೇ ಕೊನೆಯ ಪ್ರವಚನ. ಅಂದರೆ ಫಾಲ್ಗುಣ ಬಹುಳ ಸಪ್ತಮಿ ಅಷ್ಟಮಿಯೇನೋ ಆಗಿದ್ದು. ಈಗಲೇ ಮತ್ತೆ ಪ್ರವಚನ. ಅಲ್ಲಿ ತನಕ ಪ್ರವಚನವೇ ಇಲ್ಲ. ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಪ್ರವಚನ ನಾವು ಹೇಳ್ತಾ ಇರ್ತೀವಿ, ದೇವರು ಹೇಳ್ತಾನೆ ಎಷ್ಟು ನಂಬಿಕೆ ಇದೆ ಎಂಬುದು ತೋರಿಸ್ತಾನೆ ದೇವರು. ವಾದರಾಜ ಸ್ವಾಮಿಗಳು ಮಧ್ವಾಂತರ್ಗತ ವೇದವ್ಯಾಸ ಅನ್ನೋ ದೇವರ ನಾಮದಲ್ಲಿ
ಒಂದು ಮಾತು ಹೇಳ್ತಾರೆ ವೇದವ್ಯಾಸ ದೇವರ ಬಗ್ಗೆ. ಏನು ಅಂದರೆ ಕ್ರಿಮಿಯಿಂದ ರಾಜ್ಯವಾಳಿಸಿದ, ಒಂದು ಮಿಡತೆಯಿಂದ ಇಡೀ ಪ್ರಪಂಚನ ಆಳಿಸ್ತಾನೆ ದೇವರು. ಈಗ ಏನು ಅಂದರೆ ಒಂದು ಕ್ರಿಮಿಯಿಂದ ರಾಜ್ಯವನ್ನೇ ಅಳಿಸಿದ ಅಂತ. ಕಣ್ಣಿಗೆ ಕಾಣದಿರುವ ಒಂದು ಕ್ರಿಮಿ, ಕಣ್ಣಿಗೆ ಕಾಣೋದಿಲ್ಲ, ಕಾಣದಿರುವಂಥ ಒಂದು ಕ್ರಿಮಿಯನ್ನು ಸೃಷ್ಟಿ ಮಾಡಿ ಎಲ್ಲ ಟೆಕ್ನಾಲಜಿಗಳೆಲ್ಲ ಮುಚ್ಚಿಸ್ಬಿಟ್ಟ. ವಿಜ್ಞಾನಿಗಳು ಪ್ರಪಂಚ ನಾವು ಬಹಳ ಪ್ರಚಂಡ ಮೇಧಾವಿಗಳು ಒಂದವ್ರದೆಲ್ಲ ಬಾಯಿ ಮುಚ್ಚಿಸ್ತಾ, ಪ್ರತಿಯೊಬ್ಬರು ಸ್ವಾಮಿಗಳದೆಲ್ಲ ಒಂದೊಂದು ಮೂಲೆಯಲ್ಲಿ ಕುಡಿಸ್ತಾ, ನಿಮ್ಮ ಪೋಡಿಗೆ ನೀವು ಜಪ ಮಾಡ್ಕೊಂಡು ಕೂತೀರಿ ಸಾಕಿನ್ನ ನಿಮ್ಗೆ ಎಷ್ಟು ದುಡಿಮೆ ನಿಮ್ಮದು ಅಂತ. ಅವ್ರು ಬೇರೆ ರೀತಿಯಿಂದ ಮಾಡ್ತಿದ್ದಾರೆ, ಅದೇ ದೇವರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಪಂಡಿತರಿಗೆಲ್ಲ ಹೇಳಿದೆ ಸಾಕು, ಎಷ್ಟು ಜನ ಗೃಹಸ್ಥರ ಮನೆಗೆ ಫೋನ್ ಮಾಡಿ ನಾನು ಬರ್ತೀನಿ ಪ್ರವಚನ, ನಂಗೆ ಸೊಪ್ಪನಾಗಿರಿ, ಯಾಕೆ ಸುಳ್ಳು ಹೇಳ್ತೀರಿ, ಮನೆಗೆ ಕೂತ್ಕೊಂಡು ಪಾರಾಯಣ ಮಾಡಿರಿ ಅಂತ ಹೇಳ. ರಾಯರು ಎಷ್ಟು ದೊಡ್ಡ ಮಾತು ಹೇಳ್ತಾರೆ. ಒಂದು ಮಾತಲ್ಲಿ ಹೇಳ್ತಾರೆ ರಾಯರು, ಮಧ್ವಶಾಸ್ತ್ರವನ್ನು ನಂಬು, ಪಾರಾಯಣ ಮಾಡು, ನಿನ್ನ ಕುಟುಂಬಕ್ಕೆ ನಾನು ರಕ್ಷಕನಾಗ್ತೀನಿ ಅಂತ ಹೇಳಿ. ಅದು ಇವತ್ತು ಈ ಒಂದು ಫಾಲ್ಗುಣ ಮಾಸದಿಂದ ಇಲ್ಲಿ ತನಕ ನನ್ನ ಅನುಭವ ಬಂದಿದ್ದು, ನಮ್ಮ ನಿಜವಾಗಲೂ ನಮ್ಮ ಕುಟುಂಬ ರಕ್ಷಕರು ರಾಯರೇ. ಇದು ಬರೇ ಡಾಂಬಿಕವಾಗಿ ಹೇಳೋದಿಲ್ಲ, ಅನುಭವಕ್ಕೆ ಬಂದು ಹೇಳಿ. ಯಾರೂ ನಮಗೆ ಬೇರೆ ಉದ್ಯೋಗ ಇಲ್ಲ. ನಿಮಗೆಲ್ಲ ತಿಳಿದ ಹಾಗೆ ನನ್ನ ಮಗನೂ ಇದೇ ವೃತ್ತಿಲಿ ಇಟ್ಟಿರೋದು. ಅವಾಗ ಅವನಿಗೂ ಈಗ ಹೊಸಬ ಪ್ರವಚನ ಮಾಡೋಕ್ಕೊಂದು ಉತ್ಸಾಹ, ಎಲ್ಲ ಕಡೆ ಲಾಕಾದಾಗ ಏನು ಮಾಡಬೇಕು, ನಿರುತ್ಸಾಹ, ಇಷ್ಟೇ ಪ್ರಪಂಚ ಅಂತ. ಆದರೆ ರಾಯರ ಅನುಗ್ರಹ ಹೇಗೆ ಯಾವ ಮೂಲಕವಾಗಿ ಬಂದು ಅನುಗ್ರಹ ಮಾಡ್ತಾರೆ ಅಂತ ಮತ್ತೆ ಉತ್ಸಾಹ ತುಂಬಿದೆ. ಅದರಿಂದ ಮಹನೀಯರ ದಿನಾ ಸ್ಮರಣೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳನ್ನು, ಶ್ರೀಪಾದರಾಜರನ್ನು, ವ್ಯಾಸರಾಜರನ್ನು, ವಾದಿರಾಜರನ್ನು, ರಘುತ್ತಮರು, ವಿಜಯದಾಸರು, ಗೋಪಾಲದಾಸರು, ಇವನ್ನೆಲ್ಲ ದಿನಾ ಸ್ಮರಣೆ ಮಾಡ್ತಿದ್ದರೆ ನಮ್ಮನ್ನು ಯಾವತ್ತಿದ್ರೂ ಅವರೇ ಕಾಯ್ದು. ಉಳಿದವರೆಲ್ಲ ಸ್ಮರಣೆ ಮಾಡೋಕ್ಕೆ ಲೌಕಿಕ ಪ್ರತಿಬಂಧಕ ನಿವೃತ್ತಿಗಾಗಿ ಅಷ್ಟೇ ಹೊರತು ಬೇರೆ ಏನು ಪ್ರಯೋಜನ ಇಲ್ಲ. ಹಾಗಿಲ್ಲಿ ನಮ್ಮ ಪ್ರಕೃತಕ್ಕೆ ಶ್ರೀ ಜಗನ್ನಾಥದಾಸರು ಅವರು ಹೇಳಿದಂಥ ಮಾತುಗಳಲ್ಲಿ ಭಾಗವತ ದಶಮಸ್ಕಂದದ ಚಿಂತನೆಯನ್ನು ಮಾಡೋಣ. ಜ್ಞಾನ ಸುಜ್ಞಾನ ಪ್ರಜ್ಞಾನ ವಿಜ್ಞಾನಮಯ ಮಾನವಕ ರೂಪ ವಸುದೇವ ತನಯ ಸುಜ್ಞಾನವನ್ನು ಕೊಟ್ಟು ಕರುಣಿಸು. ಇವರು ಹೇಳ್ತಾರೆ, ಜ್ಞಾನ ಸುಜ್ಞಾನ ಪ್ರಜ್ಞಾನ ವಿಜ್ಞಾನಮಯ. ಮಯ ಅಂದರೆ ಏನು ಅಂದರೆ, ಅಡಿಯವನ್ನ ಕೇಳ್ತಾರೆ, ಇವತ್ತು ಹೇಗಾಗಿತ್ತು ಸಾರು ಅಂತ ಹೇಳಿ. ಅಂದರೆ ಉಪ್ಪು ಮಯ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ, ಅಂದರೆ ಉಪ್ಪು ಜಾಸ್ತಿ ಆಗಿತ್ತು ಅಂತ ಹೇಳಿ, ಪ್ರಚೂರ ಅಂತ. ಅಂದರೆ ಹೇಳ್ತಾರೆ ಬೇರೆ ಹಾಕಿಲ್ಲ ಅಂತಲ್ಲ, ಬೇರೆನೂ ಇದೆ, ಆದರೆ ಇಲ್ಲಿ ಪೂರ್ಣ ಅಂತ. ಮೈಟ್ ಶಬ್ದಕ್ಕೇನು ಪೂರ್ಣ ಅಂತ. ದೇವರಿಗೆ ಪೂರ್ಣವಾದ ಜ್ಞಾನ, ಪೂರ್ಣವಾದ ಸುಜ್ಞಾನ, ಪೂರ್ಣವಾದ ಪ್ರಜ್ಞಾನ, ಪೂರ್ಣ ವಿಜ್ಞಾನ ಅಂತ. ಜ್ಞಾನ ಅಂದರೆ ಸಾಕು, ಅದರಲ್ಲಿ ಜ್ಞಾನ ಸುಜ್ಞಾನ ಪ್ರಜ್ಞಾನ ವಿಜ್ಞಾನ ಅಂದರೆ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತಾ ಇರ್ತಾರೆ. ಜ್ಞಾನ ಅಂದರೆ ಕೇವಲ ತಿಳುವಳಿಕೆಗೆ ಜ್ಞಾನ ಅಂತ ಕರಿತೀವಿ. ಸುಜ್ಞಾನ ಅಂದರೆ ಇದು ಸರಿಯಾದ ತಿಳುವಳಿಕೆ, ಇದು ಸರಿಯಾದ ತಿಳುವಳಿಕೆ ಅಲ್ಲ, ಈ ವಿವೇಕ ತೋರಿಸ್ತದೆ ಸುಜ್ಞಾನ. ಪ್ರಜ್ಞಾನ ಒಂದು ಪದಾರ್ಥದಲ್ಲಿ ಇರತಕ್ಕಂಥ ವಿಶೇಷಗಳ ಬಗ್ಗೆ ತಿಳುವಳಿಕೆಗೆ ಪ್ರಜ್ಞಾನ. ವಿಜ್ಞಾನ ಆಳವಾಗಿ ಹೋಗು, ಮೇಲ್ಮೇಲೆ ನಿಂತ್ಕೊಂಡು ನೋಡಬೇಡ, ಒಳಗೆ ಹೋಗು. ಆ ಒಳ ಹೊಕ್ಕಿದಾಗ ನಿನ್ನ ಜ್ಞಾನ ಮಟ್ಟ ಎಷ್ಟು ಮಂದಿ ನೀನು ತಿಳಿಯುತ್ತೆ. ಹಾಗಾದರೆ ಪರಮಾತ್ಮನಿಗೆ ಯಾಕೆ ಇಷ್ಟೆಲ್ಲ ಹೇಳ್ತಾರೆ?
ಜ್ಞಾನ, ವಿಜ್ಞಾನ, ಸುಜ್ಞಾನ ಅಂತ ಇವೆಲ್ಲ ಯಾಕೆ ಇಷ್ಟೊಂದು ಕ್ವಾಲಿಟಿ ಹೇಳಬೇಕಾದ್ರೆ, ಪರಮಾತ್ಮ ಅವನಿಗೆ ಈ ಪ್ರಪಂಚದ ಬಗ್ಗೆ, ತನ್ನ ಬಗ್ಗೆ, ಮುಕ್ತ ಪ್ರಪಂಚದ ಬಗ್ಗೆ, ಎಲ್ಲರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಇದೆ. ಆ ತಿಳುವಳಿಕೆ ಇದೆ ಎಂಬುದಕ್ಕೆ 4 ಕ್ವಾಲಿಟಿ ಹೇಳಿದ್ದಾರೆ. ಇವತ್ತು ನನಗೆ ಪುಸ್ತಕ ನೋಡಿದ್ರೆ ಬರುತ್ತೆ, ದೇವರಿಗೆ ಹಾಗಲ್ಲ. ದೇವರಿಗೆ ಅವನ ಜ್ಞಾನ ನಿತ್ಯ. ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಜ್ಞಾನ ನಿತ್ಯ ಅಂತ ಹೇಳಿ, ಜ್ಞಾನ ನಿತ್ಯ ಅಂದ ಮೇಲೆ ನಮಗೆ ಇದು ಪುಸ್ತಕ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ನಾನು ಹುಟ್ಟಿದ ಕಾಲಕ್ಕೆ ಬರಲ್ಲ. ತಂದೆ ತಾಯಿ ಕೂಡಿಸಿ ಇದನ್ನು ಮಗು ಇದು ಪುಸ್ತಕ ಅಂತ ನನಗೆ ಇದ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಆವಾಗ ನಾನು ಅವತ್ತಿನಿಂದ ನಂಗೆ ತಿಳುವಳಿಕೆ ಬಂದಾಗಿಂದ ಇದನ್ನು ಪುಸ್ತಕ ಅಂತ ಕರೀತೀನಿ. ಅಂದರೆ ನನಗೆ ಒಬ್ಬರು ಹೇಳಿಕೊಡ್ಬೇಕು, ಪದಾರ್ಥ ತೋರಿಸ್ಬೇಕು, ಸಂಸ್ಕಾರ ಉಳಿಬೇಕು, ಇಷ್ಟು ಬಲದಿಂದ ನಾನು ಇದು ಪುಸ್ತಕ ಅಂತ ಕರೀತೀನಿ. ಆದರೆ ದೇವರಿಗೆ ಹಾಗಲ್ಲ. ಈ ಪುಸ್ತಕ ಅನ್ನೋ ಪದಾರ್ಥ ಸೃಷ್ಟಿಯಾಗೋದಕ್ಕಿಂತ ಮೊದಲೇ ಇದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ. ಯಾವ ಬ್ರಹ್ಮಾಂಡದಲ್ಲಿ ಯಾವ ಜೀವ ಹುಟ್ಟಬೇಕು ಅನ್ನೋದು ದೇವರಿಗೆ ಎಂದೋ ಗೊತ್ತಿರುತ್ತೆ. ಅದಕ್ಕೇನಂತಾರೆ? ಪ್ರಜ್ಞಾನ ಅಂತ ಕರೀತಾರೆ. ಮುಂದಿನ ಬ್ರಹ್ಮಾಂಡದಲ್ಲಿ ಯಾರ್ಯಾರು ಹುಟ್ಟಬೇಕು ಎಂಬುದು ದೇವರಿಗೆ ಪೂರ್ಣ ತಿಳುವಳಿಕೆ. ಇಷ್ಟು ವಿಶೇಷಣ, ಜ್ಞಾನ, ಸುಜ್ಞಾನ, ಪ್ರಜ್ಞಾನ, ವಿಜ್ಞಾನ, ಈ 4 ವಿಶೇಷಣವನ್ನು ಭಾಗವತದಲ್ಲಿ ಹೇಗೆ ತೋರಿಸ್ತಾ ಇದ್ದಾರೆ ಅಂದರೆ, ಕರತಲಾಮಲಕಂ ವಿಶ್ವಂ, ಇಡೀ ಪ್ರಪಂಚ ದೇವರಿಗೆ ಅಂಗೈನಲ್ಲಿ ಇರುವ ನಲ್ಲಿಕಾಯಿಯಂತೆ ಅಂತ ಹೇಳಿ. ಅಂಗೈನಲ್ಲಿ ನಲ್ಲಿಕಾಯಿ ಇಟ್ಕೊತೀವಿ. ಆ ನಲ್ಲಿಕಾಯಿಯ ಮೇಲೆ ಇರುವ ರೇಖೆಗಳೆಲ್ಲ ನಮ್ಮ ಕಣ್ಣಿಗೆ ಹೇಗೆ ಸ್ಫುಟವಾಗಿ ಕಾಣಿಸಬೇಕು ಹಾಗೆ ಇಡೀ ಪ್ರಪಂಚ ದೇವರಿಗೆ ಕಾಣಿಸುತ್ತೆ. ಇದಕ್ಕೇನಂತಾರೆ? ಹಿಂಗೆ ಕಾಣಿಸೋದಕ್ಕೆ ಪ್ರಜ್ಞಾನ, ಇಷ್ಟೇ. ಆದರೆ ವಿಜ್ಞಾನ ಅದರಲ್ಲಿ ಏನು? ನಲ್ಲಿ ಕಾಣಿಸ್ತ್ರಿ, ಅಂಗೈನಲ್ಲಿರೋ ನಲ್ಲಿಕಾಯಿ ನನಗೆ ಕಾಣಿಸ್ತು, ಆದರೆ ನಲ್ಲಿಕಾಯಿಯ ಒಳಭಾಗ ನನಗೆ ಕಾಣಿಸ್ತಾ ಇಲ್ಲ, ನಲ್ಲಿಕಾಯಿಯ ತಳಭಾಗ ನನಗೆ ಕಾಣಿಸ್ತಾ ಇಲ್ಲ. ಓ, ಭಗವಂತನಿಗೂ ಹಾಗೆಯೇನು ಅಂತ ಪ್ರಶ್ನೆ ಮಾಡಿದ್ರೆ, ಅಮಲಕಂ ಅಂತ. ಕಮ್ ಅಂದರೆ ನೀರು ಅಂತ, ಅಮಲ ಅಂದರೆ ಪರಿಶುದ್ಧವಾದ ನೀರು. ಆ ಪರಿಶುದ್ಧವಾದಂಥ ನೀರನ್ನು ಅಂಗೈನಲ್ಲಿ ಹಾಕಿಕೊಂಡಾಗ ಆ ಪರಿಶುದ್ಧವಾದ ನೀರಿನ ಮೂಲಕ ಅಂಗೈನಲ್ಲಿರುವ ರೇಖೆಗಳೆಲ್ಲ ಹೇಗೆ ಕಣ್ಣಿಗೆ ಸ್ಫುಟವಾಗಿ ಕಾಣಿಸಬೇಕು ಹಾಗೆ ಈ ಪ್ರಪಂಚ ಪರಮಾತ್ಮನ ಕಣ್ಣಿಗೆ ಅಷ್ಟು ಸ್ಫುಟವಾಗಿ ಕಾಣಿಸುತ್ತೆ. ಒಂದು ಒಳ್ಳೊಳ್ಳೆ ಹೇಗೆ ತೊಳಬೇಕು ಅಂದರೆ, ಸುಮಧ್ವ ವಿಜಯದಲ್ಲಿ ವಾಸುದೇವಾಚಾರ್ಯರು ಗುರುಕುಲದಲ್ಲಿರ್ಬೇಕಾದ್ರೆ ಗುರುಗಳು ನಿಮಗೆಲ್ಲ ಗೊತ್ತಿದೆ. ಗುರುಗಳು ಹೇಳ್ತಾರೆ, ನಿನಗೆ ಎಲ್ಲ ಬರತ್ತಾ? ನೆನ್ನೆದು ಹೇಳು, ಮೊನ್ನೆದು ಹೇಳು, ನಾ ಹೇಳಿಕೊಟ್ಟಿದ್ದು ಹೇಳು ಅಂತ ಹೇಳಿ. ಅವರು ಹೇಳಿಕೊಟ್ಟಿದ್ದು, ಹೇಳಿಕೊಡದೇ ಇದ್ದಿದ್ದು ಎಲ್ಲ ಹೇಳ್ಬಿಡ್ತಾರೆ. ಬಹಳ ಆಶ್ಚರ್ಯಪಡ್ತಾರೆ ಅವ್ರ ಗುರುಗಳು. ಆದರೆ ನಾರಾಯಣ ಪಂಡಿತಾಚಾರ್ಯರು ಮಧ್ವ ಸಿದ್ಧಾಂತದ ಪ್ರಮೇಯವನ್ನು ಹೇಗೆ ತೋರಿಸ್ತಾರೆ ಆ ಕಾವ್ಯದಲ್ಲಿ ಅಂತ ಕೇಳಿದ್ರೆ, ಕರತಲೆ ಕಲು ಕಂದುಕ ವತ್ಸದ, ಈ ಕ್ವಾಲಿಟಿ ತೋರಿಸ್ತಾರೆ. ಕಂದುಕ ಅಂತ ಹೇಳಿದ್ರು, ಅಮಲಕಂ ಅಂತ ಹೇಳಿ. ಚೆಂಡು ಅಂತ ಹೇಳೋಕ್ಕೂ ಅಮಲಕಾನಕ್ಕೂ ಎಷ್ಟು ವ್ಯತ್ಯಾಸವಾಯಿತು. ಹಾಗಾದರೆ ಮಧ್ವಾಚಾರ್ಯರ ಜ್ಞಾನ ಎಂಥದ್ದು? ಸುಜ್ಞಾನ, ಆದರೆ ವಿಜ್ಞಾನ ಅಲ್ಲ. ಯಾಕೆ? ಅವರ ಕಂದುಕರ ಮೇಲೆ ರೇಖೆಗಳೆಲ್ಲ ಚೆನ್ನಾಗಿ ತಿಳಿತಾರೆ, ನಿಜ. ಆದರೆ ಪರಿಶುದ್ಧವಾದ ನೀರಿನ ಒಳಗಿರೋ ರೇಖೆಗಳು ನೋಡಬೇಕಾದ್ರೆ ಅದು ಪರಮಾತ್ಮನ ಜ್ಞಾನ ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಎ ಕ್ವಾಲಿಟಿ. ಅದಕ್ಕೆ ನಮ್ಮಲ್ಲಿ ಸ್ಪಷ್ಟ ಸ್ಪಷ್ಟ ಸ್ಪಷ್ಟ,
ಒಬ್ಬೊಬ್ಬರು ನೋಡೋರಿಗೆ ಒಂದೊಂದು ರೀತಿಯಿಂದ ಕಾಣುತ್ತೆ. ಆ ಸ್ಪಷ್ಟತೆ, ಅಪರೋಕ್ಷ ತಾರತಮ್ಯದಲ್ಲಿ ಯಾರ್ಯಾರಿಗೆ ದೇವರು ಹೆಂಗೆ ಕಾಣಿಸ್ತಾನೆ ಅಂತ ಹೇಳ್ತಾರೋ ಹಾಗೆ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸ್ಬೇಕು ಅಂತಿಲ್ವಲ್ಲ. ಅದಕ್ಕೆ ನಮಗೆ ದೇವರಿಗೆ ಜ್ಞಾನ, ಸುಜ್ಞಾನ, ಪ್ರಜ್ಞಾನ, ವಿಜ್ಞಾನಮಯ ಇಷ್ಟೆಲ್ಲ ಪೂರ್ಣಾನಂದನ ನೀನು ಮಾನವಕ ರೂಪ. ಸ್ತೋತ್ರ ಮಾಡುವ ಭಾಗವತದಲ್ಲಿ ಹೇಗೆ ತಿಳಿಸಿದ್ರು? ಬ್ರಹ್ಮದೇವ್ ಹೇಳ್ತಾರೆ ತಮದ್ಭುತಂ ಬಾಲಕಂ, ಬಾಲಕಂ ಬಾಲಕ ಅಂತ ಹೇಳಿದ್ರು, ಇಲ್ಲಿ ಮಾನವಕ ಅಂತ. ಹಾಗಾದರೆ ಮಾನಕವ ರೂಪ, ಸಣ್ಣ ಕೂಸಿನ ರೂಪ, ಒಮ್ಮೆಲೆ ಸಣ್ಣ ಎಳೆ ಮಗು ಥರ ತೋರಿಸ್ತಿಲ್ಲ. ಹಾಗಂತೇಳಿ ಪ್ರಚಂಡವಾದ ವಿಶ್ವರೂಪ ತೋರಿಸ್ತಿಲ್ಲ. ಒಂದು 3-4 ವಯಸ್ಸಿನ ಮಗುವಿನ ರೂಪ, ಆ ರೂಪದಿಂದ ಶಂಖ ಚಕ್ರ ಗದಾ ಸಹಿತನಾಗಿ ನಿಂತ್ಕೊಂಡು, ಇದಕ್ಕೆ ಮಾನವಕ ರೂಪ ಅಂತ. ಹಾಗೇ ಬೆರಗಾಗಿ ನಿಂತುಬಿಟ್ಟ ಬ್ರಹ್ಮ ದೇವರ ರೂಪ ನೋಡಿ. ಹೇಗೆ ನೋಡ್ತಾ ಇದ್ದಾನೆ ಹಾಗೆ ಸ್ತೋತ್ರ ಮಾಡ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಹೇಳಿ ಅದನ್ನು ಹೇಳ್ತಾರೆ. ಮಾನಕವ ರೂಪ ವಸುರೂಪ, ವಸುರೂಪ ವಸುದೇವ ತನಯ, ದೇವರಿಗೆ ವಸುರೂಪ ಅಂತ. ಅಂದರೆ ಏನರ್ಥ? ವಸು ಅಂದರೆ ಸಂಪತ್ತು. ಯಾರ ಪ್ರತಿನಿತ್ಯ ಕೃಷ್ಣನ ಸ್ತೋತ್ರ ನಿತ್ಯ ಪಾರಾಯಣ ಮಾಡ್ತಾರೋ ನಮಗೇನು ಬೇಕು? ಸಂಪತ್ತು. ಅಂದರೆ ಬರೇ ಹಣವೇ ಒಂದೇ ಅಲ್ಲ ಸಂಪತ್ತು, ಆರೋಗ್ಯವೂ ಒಂದು ಸಂಪತ್ತಲ್ಲ. ಆರೋಗ್ಯವೇ ಹೋಯಿತು ಅಂದರೆ ಏನು ಸಿಗತ್ತೆ ನಮಗೆ? ಗಳಿಸಿದ ಹಣದಿಂದ ದೇವರಿಗೆ ನೈವೇದ್ಯ ಮಾಡದೆ ಒಂದು ತುತ್ತು ಅನ್ನನೂ ತಿನ್ನೋ ಹಾಗಿಲ್ಲ ರೀ. ಶುಗರ್ ಬಂದಿದೆ, ಕೊನೆಗೆ ನನ್ನ ಹಣೆ ಬಾರ ಬ್ರೆಡ್ಡೋ ಬನ್ನೋ ತಿನ್ನೋ ಪ್ರಸಂಗ. ಅಂದರೆ ವಸುರೂಪ. ಆಯುಷ್ಯ ಅನ್ನೋದು ದೊಡ್ಡ ಸಂಪತ್ತು, ಜ್ಞಾನ ಅನ್ನೋದು ಅಷ್ಟೇ ಸಂಪತ್ತು. ಜ್ಞಾನ ಬೇಕು, ಆಯುಷ್ಯ ಬೇಕು, ಆರೋಗ್ಯ ಬೇಕು. ಸಾಯೋ ಕಾಲಕ್ಕೆ ಮಕ್ಕಳ ಜೊತೆಲಿ ಇದ್ದು ಬಾಯಲ್ಲಿ ತೀರ್ಥ ಹಾಕ್ಸ್ಕೊಳ್ಳುವಂಥ ಒಂದು ಭಾಗ್ಯ ಸಿಗ್ಬೇಕ್ರಿ. ಯಾವುದೂ ಇಲ್ಲ, ಕೋಮಾಶ್ರೀಲಿ ಆಸ್ಪತ್ರೆಯಲ್ಲಿ ಅದು ನಾವು ಟಿ ವಿ ಮಾಧ್ಯಮ ತೋರಿಸಿ ಭಯ ಹುಡಿಸ್ಬಿಟ್ರು. ಮುಖವೇ ತೋರಿಸೋದಿಲ್ಲ, ಎತ್ತಿ ಬಿಸಾಕೋ ದೃಶ್ಯ ನೋಡಿ ಭಯ ಆಗೋಯ್ತು. ಬೇಡಪ್ಪ, ಎಲ್ಲೂ ಹೋಗೋದು ಬೇಡ. ಮನೇಲಿ ಮಕ್ಕಳು ಸಾಯೋ ಕಾಲಕ್ಕೆ ಒಂದು ಹನಿ ತೀರ್ಥ ಹಾಕ್ಬೋದು ಅಂತ. ಅದು ಹಾಕ್ತಾರೋ ಬಿಡ್ತಾರೆ. ಯಾಕೆಂದರೆ ಆ ಸ್ಟೇಜಿಗೆ ಬಿದ್ದರೆ ಅವರು ಆಸ್ಪತ್ರೆ ಕಡೆ. ಯಾಕೆಂದರೆ ಇನ್ನು ಕೋವಿಡ್ ಬಂದಿದ್ದಾರೆ ಮನೇಲಿ ನಮಗೆಲ್ಲ ಬಡಿಯತ್ತೀರ ಅನಿಷ್ಟ ಅಂತೇಳಿ ಹೊರಗೆ ಹಾಕ್ಬಿಡ್ತಾರೆ. ಪರಿಸ್ಥಿತಿ ಹೆಂಗೆ ಹೋಗುತ್ತೆ ಅಂತ ನನಗೊಂದು ಅನುಭವ. ಒಂದು ವಾರದ ಹಿಂದೆ ಒಂದು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ. ಎಂದು ಇಲ್ಲೇ 2 ಪಕ್ಷಿಗಳನ್ನು ದುಡ್ಡು ಕೊಟ್ಟು ತೊಗೊಂಬಂದೆ ನಾನು. ಅದೇನೋ ಆಸ್ಟ್ರೇಲಿಯಾ ಪಕ್ಷಿ ಅಂತೇನೋ ಪಕ್ಷಿ ಅಂತೇನೋ ಕರೀತಾರೆ. ಎಂದು ಇಲ್ಲೇ ಹೋದೆ, ಅಂಗಡಿಗೆ ಹೋದೆ, ಪಕ್ಷಿಗಳು ಬೇಕಪ್ಪ ಅಂತ. ಅವನೇನು ಮಾಡ್ದೆ, ನನಗೆ ಪಕ್ಷಿ ಬೇಕು ಅಂತ ಅನ್ನಿಸ್ತು, ತೊಗೊಂಡು ಬಂದೆ. 700 ರೂಪಾಯಿ ಕೊಟ್ಟು ತೊಗೊಂಬಂದೆ. ಅದು ತುಂಬ ವಯಸ್ಸಾದ ಪಕ್ಷಿ. ನನಗೆ ಗೊತ್ತಿಲ್ಲ, ಅವನು ನನಗೆ ಮೋಸ ಮಾಡ್ದ. ಏನು ನನಗೆ ಒಳ್ಳೆ ಪಕ್ಷಿ ತೋಡ್ರಿ. ನನಗೇನೋ ಒಂಥರ ಆ ಪಕ್ಷಿಗಳನ್ನು ಮನೆಯಬೇಕು. ದಿನ ಒಂದಿಷ್ಟು ಅದಕ್ಕೇನು ತಿನ್ನುತ್ತಮ್ಮ? ನವಣೆ ತಿನ್ನುತ್ತೆ. ಸರಿ, ನವಣೆ. ಅದು ನಾನು ಒಂದು ಅದಕ್ಕೊಂದು ಇನ್ನೊಂದು ತೊಗೊಂಡೆ, ಏನೋ ಪಂಜರ ತೊಗೊಂಡೆ, ಅದರಲ್ಲಿ ಹಾಕಿಡಬೇಕು ಅಂತ. ಆಮೇಲೆ ಪಂಜರ ಬಿಟ್ಟರೆ ಅದು ಮನೆ ಒಳಗಡೆಲ್ಲ ಓಡಾಡ್ಕೊಂಡಿತ್ತದು. ಬಹಳ ಅಭಿಮಾನ ಬೆಳೀತು ಅದ್ರ ಮೇಲೆ. ಅದು ನನಗೆ ಗೊತ್ತೇ ಇಲ್ಲ. ಅದಕ್ಕೆ ಆಯುಷ್ಯ 2 ದಿವಸ ಇತ್ತು. ಒಂದು ದಿವಸ ನವಣೆ ಹಾಕಿತ್ತಿತ್ತು, ಒಂದಿಷ್ಟು ದೇವ್ರ ನಾಮಗಳು ಕೇಳಿತು, ಒಂದಿಷ್ಟು ಶ್ಲೋಕಗಳನ್ನು ಭಾಗವತ ಪಾಠ ಹೇಳ್ತಿದ್ದೆ ನಮ್ಮ ಎಲ್ಲರಿಗೂ. ಆ ಭಾಗವತ ಪಾಠ ಕೇಳ್ತಾ ಇತ್ತು, ಅದ್ರ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೆ. ವಿಚಿತ್ರ ಏನಂದರೆ ಸಾಯೋ ಹಿಂದಿನ ದಿವಸ ಅದು ಊಟ ಬಿಡ್ತು, ಏನೂ ತಿನ್ನಿಲ್ಲ. ಭಾಳ ಬೇಜಾರು, ಯಾಕೆ ತಿಂತಾ ಇಲ್ಲ? ಆ ಮಳೆ ವೆದರ್ ಬೇರೆ ಚೇಂಜ್ ಆಗಿತ್ತಲ್ಲ, ಬಹುಶಃ ಅದಕ್ಕೇನೋ ಆಗಿರಬಹುದು ಅಂತ ಸುಮ್ಮನೆ. ಕೊನೆಗೆ ಬಾಯಲ್ಲಿ ನವಣೆ ಕಾಳನ್ನು ಹಾಕಿದೆ, ತಿನ್ನಲಿಲ್ಲ ಪಾಪ, ಶಕ್ತಿ ಹೊಟ್ಟೋಗಿತ್ತು.
ಆಮೇಲೆ ಕೂಗೋ ತ್ರಾಣ ಹೋಯ್ತು. ನರಕ ಚತುರ್ದಶಿ ದಿವಸ ಅದು ಗ್ರ್ಯಾಜುವಲಿಗೆ ಅದು ಕಡಿಮೆ ಆಗ್ತಾ ಬಂತು. ಹಿಂಗೆ ಕೈಲಿ ಹಿಂಗೆ ಹಾರಿಸಿದ್ರು ಹಾರ್ತಾ ಇಲ್ಲ, ಕೆಳಗೆ ಬಿದ್ದು ಹೋಗ್ತಾ ಇದೆ. ಸುಮ್ಮನೆ ಕೂತಿರೋದು ಎರಡೂ ಪಕ್ಷಿ. ಕೊನೆಗೆ 4 ಗಂಟೆಗೆ ಅದಕ್ಕೆ ಹೋಗೋ ಸ್ಥಿತಿ ಬಂತು. ಮನೇಲೆಲ್ಲ ಅಂದರು, ಏನೋ ರೋಗಿಷ್ಠ ಪಕ್ಷಿ ತಂದುಬಿಟ್ಟಿದ್ದೀರಿ ಅಂತ. ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ. ಇಲ್ಲ, ಕೊಟ್ಟಿದ್ದವನಿಗೆ ವಾಪಸ್ ಕೊಟ್ಬಿಡ, ಏನು ದುಡ್ಡು ಕೊಡ್ಬೇಡ, ತೊಗೊಂಡೋಗ್ಬಿಡು ಅಂತ ಹೇಳೋಕ್ಕೆ ನಾನು ತೊಗೊಂಡು ಹೋದೆ. ಕುಂದಾಪುರ ಮಠದ ಹಿಂಭಾಗದಲ್ಲಿ ಆ ಪಕ್ಷಿ ಮಾರೋನು ಹೋಗಿ ಕೊಡೋಗನೆ ಅಂಗಿ ಬಾಲಾಕಿತ್ತು. ಆಮೇಲೆ ಅದು ಪಾಪ ಬಾಯಿಂದ ವಾಂತಿ ಮಾಡ್ಕೊತಾ ಇತ್ತು. ನನಗೆ ಯಾಕೋ ಮನಸ್ಸಿಗೆ ಇದಾಯಿತು, ಅಯ್ಯೋ ಪಾಪ ಮರಿಗಳು ಏನಾಯಿತು, ವಾಪಸ್ ತೊಗೊಂಬಂದೆ. ಮನೆಗೆ ಬಂದು ಒಂದು 15 ನಿಮಿಷ ಇತ್ತು ಪಕ್ಷಿಗಳು. 15 ನಿಮಿಷದಲ್ಲಿ ಜೋರಾಗಿ ಅದ್ರ ಮುಂದೆ ಕೃಷ್ಣ ನಾರಾಯಣ ವಾಸುದೇವ ಅಂತ ಹೇಳ್ತಾ, ಮನೇಲಿ ತೀರ್ಥ ಇತ್ತು, ಆ ಇಂಕ್ ಪಿಲ್ಲರ್ ಇತ್ತು ನೋಡಿ, ಆ ಪಿಲ್ಲರ್ ಬಾಯಿಲಿ ತೀರ್ಥ ಹಾಕಿದ್ರು. ಹಾಗೆ ನೋಡ್ತಾ ನೋಡ್ತಾ ಪ್ರಾಣ ಬಿಡ್ತು. ಎಲ್ಲೋ ಹುಟ್ಟಿದ್ದು ಎಲ್ಲೋ ಇದು, ಎಂದೂ ಇಲ್ಲೇ ನನಗೆ ಆ ಪಕ್ಷಿ ಮೀ ತೊಗೊಂಬ ಅಂತ ಬುದ್ಧಿ ಕೊಟ್ಟು ದೇವರು ಮನೆ ಕರ್ಕೊಂಬಂದು ಭಾಗವತ ಶ್ಲೋಕ ಕೇಳಿ ಹರಿನಾಮ ಸ್ಮರಣೆ ಮಾಡ್ತಾ ಕೇಳ್ತಾ ಕಣ್ಣು ಸಹಿತ ಮುಚ್ಚದೆ ನನ್ನನ್ನೇ ನೋಡ್ತಾ ಇಂಕ್ ಪಿಲ್ಲರಲ್ಲಿ ತೀರ್ಥ ಬಾಯಲ್ಲಿ ಹಾಕ್ಸ್ಕೊಂಡು ಪ್ರಾಣ ಬಿಡ್ತು. ದೇವರು ಆ ಜೀವಕ್ಕೂ ಕರ್ಮ ಹೆಂಗೆ ಕೊಟ್ಟಿರ್ತಾನೆ ಎಂಬುದಕ್ಕೆ ನಮಗೆ ಇವೆಲ್ಲ ಸಾಕ್ಷಿ. ಎಷ್ಟೋ ಜನ, ಸಾವಿರಾರು ಜನ ಇದ್ದಾರೆ ಪಂಡಿತರು, ಸಾವಿರಾರು ಜನ ಭಾಗವತ ಹೇಳಿದವರಿದ್ದಾರೆ, ಕೋಮಾ ಸ್ಟೇಜಲ್ಲಿ ತೀರ್ಥ ಇಲ್ಲ ಏನಿಲ್ಲ, ಹೆಂಗೆ ಬೇಕಾದ್ರೆ ಹಂಗೆ ಪ್ರಾಣ ಹೋಗಿರ್ತಾರೆ. ನಾನು ಕಣ್ಣಿಂದ ನೋಡ್ದಂಗೆ ಬೇಕಾಷ್ಟು ಜನ ಇದೆ. ತೀರ್ಥ ಇಲ್ಲ, ಏನೇನಿಲ್ಲ. ಅಂದರೆ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ನಮ್ಮ ಈ ಅನುಭವ ಕಲಿಸ್ಕೊಟ್ಟ ದೇವರು. ಚೆನ್ನಾಗಿ ಪುಣ್ಯ ಸಂಪಾದನೆ ಮಾಡು. ನೀನು ಎಲ್ಲಿ ಹುಟ್ಟು, ನಿನ್ನ ಕೊನೆ ಕಾಲಕ್ಕೆ ನೀ ಒಳ್ಳೆಯ ಸಂಸ್ಕಾರ ಬೆಳೆಸ್ಕೊಂಡಿದ್ರೆ ತೀರ್ಥ ಹರಿನಾಮ ಸ್ಮರಣೆ ಮಾಡಿಸ್ತೀನಿ ಎಂಬುದಕ್ಕೆ ನನಗೆ ಆ 2 ಪಕ್ಷಿಗಳು ನನ್ನ ಬದುಕಿನಲ್ಲಿ ಇವತ್ತು ಕಣ್ಣು ಮುಚ್ಚಿದ್ರು ಆ 2 ಪಕ್ಷಿಗಳು ಕಣ್ಣಿಗೆ ಕಾಣಿಸ್ತು. ಅಂದರೆ ವಸುರೂಪ ದೇವರು ಹೇಳ್ತಾನೆ, ಬರೇ ನಾವು ಸಂಪತ್ತು ಅಂತ ಒದ್ದಾಡ್ತಾ ಇದ್ದೀವಿ, ಸಾಯೋ ಕಾಲಕ್ಕೆ ಹರಿನಾಮ ಸಂಕೀರ್ತನ ರೂಪವಾದ ಸಂಪತ್ತು ಇದೇ ನಿಜವಾದ ಸಂಪತ್ತು. ಅದನ್ನು ನಾನು ಹಿಂದೆ ಇಲ್ಲಿ ಪ್ರವಚನ ಮಾಡೋ ಕಾಲಕ್ಕೆ ವಿಷ್ಣು ತೀರ್ಥರ ಸಂದರ್ಭದಲ್ಲಿ ಹೇಳಿದ್ದೆ. ಶ್ರೀಕೃಷ್ಣ ಮನ್ಮರಣ ಕಾಲೇ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಂ ಉಪಯಿತು. ನಾನು ಎಷ್ಟು ಸಾಧನ ಮಾಡಿದ್ದೀನಿ ಅನ್ನೋಕ್ಕಿಂತ ನೀನು ಅನುಗ್ರಹಿಸಿದರೆ ನನ್ನ ಕೊನೇ ಉಸಿರಿನಲ್ಲಿ ನನ್ನ ನಾಲ್ಗೆಯಲ್ಲಿ ಕೃಷ್ಣ ಅಂತ ಹೇಳಿಸು. ಒಂದು ಮೂಕ ಪ್ರಾಣಿಯನ್ನು ಮನೆಗೆ ಕಳಿಸಿ ಅದಕ್ಕೇನು ಪುಣ್ಯ ಮಾಡಿತ್ತು ಅಂತ ಕರ್ಕೊಂಬಂದು ತೀರ್ಥ ಹಾಕ್ಸ್ಕೊಂಡು 3 ದಿವಸದಲ್ಲಿ ಅದು ನಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ನನಗೆ ನೆನಪಲ್ಲಿ ಕೊಟ್ಟು ಹೋಯ್ತು. ನಾವು ಎಷ್ಟು ಹಾರಾಡ್ತೀವಿ, ಎಷ್ಟು ಮಡಿ ಆಚಾರ ವಿಚಾರ ಸ್ವಯಂ ಪಾಕ, ಅವನ ಬೈಯಿ ಇವನ್ ಬೈಯಿ, ಅವ್ರ ಮಡಿಗೆ ಬರಲ್ಲ ಇವ್ರ ಮಡಿಗೆ ಬರಲ್ಲ. ಕೊನೆಗೆ ಸತ್ತಿದ್ದು ಹೆಂಗೆ, ಕೇವಲ ನರ್ಸಿನ ಬಾಯಲ್ಲಿ ಅವಳು ಕೊಟ್ಟಿದ್ದ ನೀರು ತಿಂದು ಕುಡಿದು ಸಾಯ್ತು. ಏನು ಇಲ್ಲಿ ಸಂಬಂಧ ಇಲ್ಲಿರೋ ಪಕ್ಷಿ ಎಲ್ಲೋ ಹುಟ್ಟಿದ್ದು ಎಲ್ಲೋ ಬೆಳೆದಿದ್ದು ಮನೆಗೆ ಬಂದು ಸಾಯ್ಬೇಕಾರೆ ದುಡ್ಡು ಕೊಟ್ಟು ಕರ್ಕೊಂಬಂದು ಎಲ್ಲ ನೋಡಿದಾಗ ದೇವರಿಗೆ ನಾವು ಎಷ್ಟು ವೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು. ಸಾಯೋ ಕಾಲಕ್ಕೆ ನೀ ಮಾಡಬೇಕು ಅನುಗ್ರಹ ಅಷ್ಟೇ ಹೊರತು ನಮ್ಮಿಂದ ಯಾವುದು ಸಾಧ್ಯ ಇಲ್ಲ. ಪಾಂಡಿತ್ಯ ಲವಲೇಶಕ್ಕೂ ಉಪಯೋಗ ಇಲ್ಲ ಅಂದು ಚೆನ್ನಾಗಿ ಕಲಿಸ್ಕೊಡ್ತಾರೆ. ದೇವರ ಇಚ್ಛಾ ದೇವರ ಅನುಗ್ರಹ ಇದ್ದರೆ ಮಾತ್ರ ಇವೆಲ್ಲ ಅನುಕೂಲ ಆಗುತ್ತೆ. ದೇವರ ಅನುಗ್ರಹವಿಲ್ಲದೇ ಇದ್ದರೆ ನೀನು ಎಷ್ಟು ಸುಧಾಮಂಗಳ ಮಾಡಿರ್ಬೋದು, ಎಷ್ಟು ವಾಕ್ಯಾರ್ಥ ಮಾಡಿರ್ಬೋದು, ಏನೂ ನಿಷ್ಪ್ರಯೋಜನ, ಏನೇನು ಪ್ರಯೋಜನ, ಯಾವ ಪ್ರಶಸ್ತಿ ಬಂದರೂ ಇಲ್ಲ. ನಾಳೆ ಸಾಯೋ ಕಾಲಕ್ಕೆ ನಿನಗೆ ಏನಿದೆಯೋ ಅದೇ ಫೈನಲ್ ದೇವರು ತೋರಿಸಿ. ಇದು ಬೇಕು ನನಗೆ. ಅದೇ ಮನಸ್ಸಿಗೆ ಒಂದು ರೀತಿಯಿಂದ ಸಮಾಧಾನ, ಒಂದು ರೀತಿಯಿಂದ ದೇವರನ್ನು ಸ್ಮರಣೆ ಮಾಡ್ತಾರೋ ಅಹೋರಾತ್ರಿ. ಅವನನ್ನು ಬೇಡು, ನೀನು ಕೊನೆ ಕಾಲಕ್ಕೆ ತೀರ್ಥ ಹಾಕಿಸ್ಬೇಕಷ್ಟೇ ಹೊರತು ನಮ್ಮ ಕೈಲಿ ಯಾವುದೂ ಇಲ್ಲ.
ನೀನು ಇಚ್ಛಾ ಮಾಡಬೇಕು, ಅನುಗ್ರಹ ಮಾಡಬೇಕು. ಹಾಗೆ ವಸುರೂಪ ಆಯುಷ್ಯ ಬೇಕು, ಸಾಯೋ ಕಾಲಕ್ಕೆ ಸ್ಮರಣೆ ಶಕ್ತಿ ರೂಪವಾದ ಸಂಪತ್ತು ಬೇಕು. ಇದೆಲ್ಲ ಕೊಡೋನು ಯಾರು? ಕೃಷ್ಣ. ಅದಕ್ಕೆ ವಸುದೇವ ತನಯ ಕೃಷ್ಣ, ನಿನ್ನನ್ನೇ ಸದಾ ಸ್ಮರಣೆ ಮಾಡ್ತಾ ಇದ್ದೀನಿ. ಸುಜ್ಞಾನವನ್ನು ಕೊಡು, ಒಳ್ಳೆ ಜ್ಞಾನ ಕೊಡು ನನಗೆ ಬದುಕಿನಲ್ಲಿ. ಒಳ್ಳೆಯ ಜ್ಞಾನ ಬೇಕು ಅಂತೇಳಿ ಸೋತ್ತಮರನ್ನು ನಿಂದನೆ ಮಾಡುವಂಥ ಜ್ಞಾನ ಮಾತ್ರ ಸರ್ವತಾ ಬೇಡ. ಕಲ್ತಿರೋದು ಸ್ವಲ್ಪನೇ ಕಲ್ತಿರೋದು. ಆದರೆ ದೊಡ್ಡವರಲ್ಲಿ ಭಕ್ತಿ ವಿಶ್ವಾಸ ಇರುವಂಥ ಜ್ಞಾನ ನಮಗೆ ಕೊಡು. ಹೊರತು ಅವರಿಗೇನು ಬರುತ್ತೆ ಇವರಿಗೇನು ಬರುತ್ತೆ ಅಂತ ಬಂತು ಅಂದರೆ ಆ ನಿನ್ನ ಜ್ಞಾನವೇ ನಿನ್ನನ್ನು ತಮಸ್ಸಿಗೆ ಕರ್ಕೊಂಡು ಹೋಗುತ್ತೆ ಅಷ್ಟೆ. ಅದಕ್ಕೆ ಸುಜ್ಞಾನವನ್ನು ಕೊಟ್ಟು ಕರುಣಿಸು, ಒಳ್ಳೆ ತತ್ವಜ್ಞಾನ ಕೊಟ್ಟು ನನಗೆ ಅನುಗ್ರಹಿಸುವಂಥ ಜಗನ್ನಾಥದಾಸರು ಕೃಷ್ಣನ ಸ್ತುತಿಯ ಪ್ರಾರಂಭದಲ್ಲಿ ಈ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ. ಆದಿನಾರಾಯಣನು ಭೂದೇವಿ ಮೊರೆ ಕೇಳಿ ಯಾದವರ ಕುಲದಲ್ಲಿ ಜನಿಸಿದ ಶ್ರೀಕೃಷ್ಣ ಪಾದಕ್ಕೆ ಶರಣಂಬೆ ದಯವಾಗೋ. ಆದಿನಾರಾಯಣನ ಭೂದೇವಿ ಮೊರೆ. ಆದರೆ ಇವಳು ನೇರವಾಗಿ ಹೋಗಿ ಪರಮಾತ್ಮನನ್ನು ನನಗೆ ಈ ಥರ ದುಃಖ ಆಗಿದೆ ಅಂತ ಅವಳು ಹೇಳಿಕೊಂಡಿಲ್ಲ. ಮತ್ತು ಭೂದೇವಿ ತನ್ನ ದುಃಖ ಹೇಳಿಕೊಂಡಿದ್ದು ಯಾರ ಮುಂದೆ? ಚತುರ್ಮುಖ ಬ್ರಹ್ಮದೇವರು ಮುಂದೆ. ಬ್ರಹ್ಮದೇವರು ಪರಮಾತ್ಮನ ಮುಂದೆ ಹೇಳಿದರು. ಅಂದರೆ ದೇವರು ಇದನ್ನು ಜಗನ್ನಾಥದಾಸರು ಹೇಳ್ತಾರೆ, ಎಷ್ಟು ಸೂಕ್ಷ್ಮವಾದ ಪ್ರಮೇಯ ತೆಗಿತಾರೆ ಅಂದರೆ, ನೀನು ವಾಯುದೇವರ ಸ್ತೋತ್ರ ಬ್ರಹ್ಮದೇವರ ಮುಂದೆ ನೀನು ದುಃಖ ಹೇಳಿಕೊಂಡ್ರೆ ಅದು ದೇವರಿಗೂ ಕೇಳಿಸುತ್ತೆ ಎಂಬುದಕ್ಕೆ ಇದು ಸಾಕ್ಷಿ. ಯಾಕೆಂದರೆ ದೇವರು ನಮಗೆ ಅನುಗ್ರಹ ಮಾಡಬೇಕಾದ್ರೆ ವಾಯುದೇವರ ರೂಪದಲ್ಲೇ ನಮಗೆ ಅನುಗ್ರಹ ಮಾಡೋದು. ಯಾಕೆಂದರೆ ಏಕಾದಶ ಸ್ಕಂದ ಭಾಗವತದಲ್ಲಿ ವಾಯವು ಮುಖ್ಯ ಧಿಯಾ ಅಂಥೇಳಿ ನಮಗೆ ದೇವರ ಅನುಗ್ರಹ ವಾಯುದೇವರ ಮೂಲಕವಾಗಿ ಹೊರತು ವಾಯುದೇವರ ಅನುಗ್ರಹವಿಲ್ಲದೇ ಇದ್ದರೆ ದೇವರು ನಿನ್ನ ಹತ್ರ ಬರೋದಿಲ್ಲ. ಯಾವುದೋ ರೂಪ ಬರುತ್ತೆ, ಪರಮಾತ್ಮನ ಬೇಕಾಷ್ಟು ರೂಪಗಳಿದೆ, ಯಾವುದೋ ರೂಪ ನಿನ್ನ ಭಕ್ತಿಗೆ ಒಲಿಯುತ್ತೆ. ಆದರೆ ಆ ರೂಪ ಎಷ್ಟರ ಮಟ್ಟಿಗೆ ನಿನಗೆ ಜೀವನಕ್ಕೆ ಉಪಯುಕ್ತವಾಗತ್ತೆ ಅಂದರೆ ಆ ಜನ್ಮದಲ್ಲಿ ನಿನಗೆ ಒಳ್ಳೆಯ ವಾಕ್ಸಿದ್ಧಿ ಬರುತ್ತೆ, ಶುದ್ಧಿ ಸುದ್ದಿ ಎರಡು ಕೊಡುತ್ತೆ, ಪ್ರಪಂಚದ ಎಲ್ಲ ಕಡೆಯಲ್ಲೂ ಸನ್ಮಾನ ಮಾಡಿಸುತ್ತೆ. ಆದರೆ ಮೋಕ್ಷ ಕೊಡೋದಿಲ್ಲ ರೂಪ. ಒಬ್ಬ ಶೂರದಾಸರು ಅಂತ ಕಣ್ಣಿಲ್ಲದೆ ಇರೋ ಒಬ್ಬ ದೊಡ್ಡ ಸಂತರು ಹೇಳಿದ ಮಾತು. ಆ ಸಂತನ ಸ್ತೋತ್ರಕ್ಕೆ ಆತ ಹೇಳಿದ ದೇವರಾಮಕ್ಕೆ ಕೃಷ್ಣ ತುಳಸಿ ಕಟ್ಟೆಯಲ್ಲಿ ನರ್ತನೆ ಮಾಡೋ ರೂಪ ತೋರಿಸ್ತಾನೆ. ಆವಾಗ ಶೂರದಾಸರಿಗೆ ಎಲ್ಲೂ ಏನೂ ಕಾಣಿಸ್ತಾ ಇಲ್ಲ, ಕೃಷ್ಣ ಕಾಣಿಸ್ತಾ ಆಶ್ಚರ್ಯ ಪಡ್ತಾರೆ. ಆ ಕೃಷ್ಣನ ಪಾದ ಹಿಡಿತಾರೆ. ಕೃಷ್ಣ ಸಾಕು, ಸಂಸಾರ ಸಾಕಾಗಿದೆ, ನಿನ್ನ ಲೋಕಕ್ಕೆ ನಾನು ಕರ್ಕೊಂಡು ಹೋಗು ಅಂದರೆ ಯಾಕೆ? ನನ್ನ ಲೋಕಕ್ಕೆ ನೀ ಬರಬೇಕು, ಬಿಂಬಾಪರೋಕ್ಷ ಆಗಬೇಕು ಅಂದರೆ ಮಧ್ವ ಮತದಲ್ಲಿ ಹುಟ್ಟು, ಮಧ್ವ ಸಿದ್ಧಾಂತದ ಮೂಲಕವಾಗಿ ನನ್ನ ಉಪಾಸನೆ ಮಾಡ, ಆಗ ನಿನಗೆ ಅನುಗ್ರಹ. ಅದನ್ನೇ ಬೇಡ್ಕೊಂಡಿದ್ದಾರೆ ಶೂರದಾಸರು. ಯಾಕೆ ಹೇಳಕ್ಕೆ ಬನ್ನಿ ಅಂದರೆ, ಬಿಂಬಾಪರೋಕ್ಷ ಆಗಬೇಕು ಅಂದರೆ ಅದಕ್ಕೆ ಸರಿಯಾದಂಥ ಒಂದು ಮಾರ್ಗ ಯಾವುದು? ಮಧ್ವ ಸಿದ್ಧಾಂತ. ಮಧ್ವ ಸಿದ್ಧಾಂತಲೇ ಆಚಾರ್ಯರು ದೇವರನ್ನು ಹೀಗೆ ತಿಳಿಬೇಕು ಅಂತ ಏನು ಹೇಳಿದ್ರು ಹಾಗೆ ತಿಳಿದರೆ ಮಾತ್ರ ದೇವರ ನಮ್ಮ ಹತ್ರ ಬರ್ತಾನೆ ಹೊರತು, ಬೇರೆ ಮತಗಳಲ್ಲಿ ಸಾಕಷ್ಟು ದೇವರ ಭಕ್ತರು ಇದ್ದಾರೆ, ಆ ಭಕ್ತರಿಗೆಲ್ಲ ದೇವರ ದರ್ಶನ ಕೊಡ್ತಾನೆ, ಅವ್ರಿಗೆ ಎಷ್ಟು ಅನುಗ್ರಹ ಮಾಡೋಕೆ ಅಷ್ಟು ಮಾಡಿ ಕಳಿಸ್ತಾನೆ. ಆದರೆ ಆ ದರ್ಶನ ಮಾತ್ರದಿಂದಲೂ ವೈಕುಂಠಕ್ಕೆ ಹೋದರು ಅಂತ ತಿಳಿಬಾರ್ದು. ಅವರಿಗೇನು ಎಷ್ಟು ಕೊಡಬೇಕು ಅಷ್ಟು ಅನುಗ್ರಹ ಮಾಡಿ. ಆದರೆ ಈ ಮಾರ್ಗದಲ್ಲಿ ಹೋದವರು ನಚ ಪುನರಾವರ್ತತೆ, ತಿರುಗಿ ಎಂದಿಗೂ ಬರೋದಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ತಿಳಿಬೇಕು. ಅದನ್ನೇ ಹೇಳ್ತಾರೆ, ಭೂದೇವಿ ಗೋರೂಪವನ್ನು ತಾಳಿ
ಚತುರ್ಮುಖ ಬ್ರಹ್ಮದೇವರ ಮನೆ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ದಾಳೆ. ಆ ಗೋರೂಪವನ್ನು ಧರಿಸಿದ ತಾಯಿ ಬ್ರಹ್ಮದೇವರ ಮುಂದೆ ಏನು ಹೇಳ್ಕೊಂಡ್ಲು ರೀ? ಮನುಷ್ಯ ರೂಪದಿಂದ ಹೋಗಿ ನನ್ನ ಸ್ವಾಮಿನ ಹೀಗೆ ನಿಂದನೆ ಮಾಡ್ತಿದ್ದಾರೆ, ಹೀಗೆ ನಿಂದನೆ ಮಾಡ್ತೀರಿ ಅಂತ ಹೇಳೋದು ಬಿಟ್ಟು ಮೂಕ ಪ್ರಾಣಿಯ ವೇಷ ಹೇಗೆ ಅರ್ಥ ಆಗ್ಬೇಕ್ರಿ ಅಂತಂದರೆ ಅದಕ್ಕೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದರೆ, ನಿಮಗೆಲ್ಲ ಗೊತ್ತಿರೋದೇ, ಬ್ರಹ್ಮದೇವರು ಹಸು ಆಗ್ತಾರೆ, ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ. ಆವಾಗ ಅಲ್ಲಿ ಶ್ರೀನಿವಾಸ ದೇವರಿಗೆ ಕೊಡ್ಲಿ ಏಟು ಬಿದ್ದಿದ್ದು ವಿಷಯ ಬಂದು ಚೋಳರಾಜನಿಗೆ ಹೇಳಬೇಕಾಯ್ತು. ಬ್ರಹ್ಮದೇವ ಚೋಳರಾಜನಿಗೆ ಬಂದು ಶಂಕ 4 ಕೈ 4 ತಲೆಗಳನ್ನ ಇಟ್ಕೊಂಡು ನಿನ್ನ ಶಿಷ್ಯ ಹಿಂಗೆ ಮಾಡ್ದ, ನಿನಗೆ ಶಾಪ ಕೊಡ್ತೀನಿ ಅಂತ ಹಿಂಗೆ ಏನೂ ಹೇಳಿಲ್ಲ. ಮೂಕ ಪ್ರಾಣಿಯ ವೇಷದಲ್ಲಿ ತನ್ನ ದುಃಖ ಹೇಗೆ ಹೇಳಿಕೊಳ್ಬೇಕೋ ಅವನ ಮನೆ ಮುಂದೆ ಹೊರಳಾಡೋದು, ರಾಜನ ಕಣ್ಣೆದುರಿಗೆ ಕಣ್ಣಲ್ಲಿ ನೀರು ಹಾಕೋದು, ಆರ್ತ ಧ್ವನಿ ಮಾಡೋದು. ಆಗ ಅವನಿಗೆ ಚುರುಕನಿಸ್ತು. ಒಂದು ಹಸು ಕಣ್ಣಿಂದ ನೋಡಿದ್ರೆ ಎಷ್ಟೋ ಜನ್ಮದಲ್ಲಿ ಮಾಡಿದ ಪಾಪಗಳ ನಾಶ ಆಗುತ್ತೆ. ಅಂಥ ಹಸು ನನ್ನ ಕಣ್ಣೆದುರಿಗೆ ಅಳ್ತಾ ಒದ್ದಾಡ್ತಿದೆ ಅಂದರೆ ಏನೂ ಆಗಿದೆ ಇಲ್ಲಿ ಅನ್ನೋದು. ಹಾಗೆ ಒಂದು ಭೂದೇವಿ ಹಸುವನ್ನ ರೂಪ ಧರಿಸಿ ಬ್ರಹ್ಮದೇವರ ಮುಂದೆ ಅಳ್ತಾ ಇದ್ದಾಳೆ, ಹೊರಳಾಡ್ತಿದ್ದಾಳೆ, ಜೋರಾಗಿ ಧ್ವನಿ ಮಾಡ್ತಿದ್ದಾಳೆ. ಆ ಆರ್ತ ಧ್ವನಿ ಇಷ್ಟು ಒಂದು ನೋಡಿದ ಬ್ರಹ್ಮನಿಗೆ ಅರ್ಥ ಆಯಿತು, ಹೊರಟೇ ಬಿಟ್ಟ. ಹಾಗಾದರೆ ಇಲ್ಲಿ ಭಾಗವತದಲ್ಲಿ ಸಮವೋಚತ ಮಾತನಾಡಿದ್ಲು ಅಂತ ಭಾಗವತದ ಶ್ಲೋಕದಲ್ಲಿ ಬರುವಂಥ ಪದ ಇದೆ. ಯಾಕೆ ಅವೋಚತ ಅಂದರೆ ಮಾತನಾಡಿದ್ಲು ಅಂತ. ಆದರೆ ಸಮ್ಮನು ಉಪಸರ್ಗ ಸೇರಿಸಿದ್ರಿಂದ ಏನು ಅರ್ಥ ಅಂದರೆ ಸಂಕೇತದ ಮೂಲಕ ಮಾತು. ಮೂಗ ಮಾತಾಡ್ತಾನೆ ನೋಡ್ರಿ ಅಂದರೆ ಏನರ್ಥ? ಅವನು ಕಣ್ಣು ಅಗಲ ಮಾಡ್ತಾನೆ, ಕೈ ಸನ್ನೆ ಮಾಡ್ತಾನೆ. ಹಾಗೆ ಮೂಕ ಪ್ರಾಣಿಗಳು ತನ್ನ ಆದಂಥ ದುಃಖಾದಿಗಳನ್ನು ಸಂಕೇತದಿಂದ ಹೇಗೆ ತೋರಿಸಬೇಕು, ಹಾಗೆ ಭೂದೇವಿ ಸಂಕೇತದ ಮೂಲಕವಾಗಿ ಬ್ರಹ್ಮನಿಗೆ ಹೇಳಿದಾಗ ಚತುರ್ಮುಖ ಬ್ರಹ್ಮ ಎಲ್ಲ ದೇವತೆಗಳನ್ನು ಆ ಭೂದೇವಿಯನ್ನು ಕರ್ಕೊಂಡು ಕ್ಷೀರ ಸಮುದ್ರಕ್ಕೆ ಬಂದು ದೇವರನ್ನು ಸ್ತೋತ್ರ ಮಾಡಿದರು. ಅದಕ್ಕೆ ಆದಿನಾರಾಯಣನು ಭೂದೇವಿಯ ಮೊರೆ ಕೇಳಿ, ಬ್ರಹ್ಮ ಹೇಳಿಕೊಂಡಿದ್ದು ಕೇಳಿ ಅಂದರೆ ಏನರ್ಥ? ಬ್ರಹ್ಮದೇವರು ಹೇಳ್ಕೊಳ್ಬೇಕಲ್ಲ, ಏನಾಗಿದೆ ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ಸರ್ವಜ್ಞ. ಆದರೆ ಪ್ರತಿ ಸಲ ಪ್ರಾರ್ಥನೆ ಮಾಡಬೇಕು ಅಂತ ನಿಯಮ ಇದೆ, ಶಾಸನ ಇದೆ. ಶಾಸನ ಪ್ರಕಾರವಾಗಿ ಬ್ರಹ್ಮದೇವ ಪ್ರಾರ್ಥನೆ ಮಾಡೋದು. ಆಗ ಪರಮಾತ್ಮ ನಾನು ಯದುಕುಲದಲ್ಲಿ ಹುಡ್ತಾ ಇದ್ದೀನಿ, ಎಲ್ಲ ದೇವತೆಗಳಲ್ಲಿ ನನ್ನ ಸೇವೆಗಾಗಿ ಅವತಾರ ಮಾಡಿ ಕೇಳು ಅಂತ ಹೇಳ್ಬಿಟ್ಟು ಯಾದವರ ಕುಲದಲ್ಲಿ ಜನಿಸಿದ ಶ್ರೀಕೃಷ್ಣ. ಇಲ್ಲಿ ಶ್ರೀಕೃಷ್ಣ ಅಂತ ಈ ಭಾಗಕ್ಕೆ ಕೃಷ್ಣ ಸ್ತುತಿ ಅಂತ, ಶ್ರೀಕೃಷ್ಣ ಸ್ತುತಿ ಅಂತ. ಏನಿದು, ಯಾಕಿದೆ ಹೀಗೆ, ಯಾಕೆ ಹೇಳಿದ್ರು ಕೃಷ್ಣ ಸ್ತುತಿ ಅಂತ? ಮುಂದೆ ರುಕ್ಮಿಣಿಯ ವೆಂಕಟೇಶ ಮಹಾತ್ಮೆ ಬರುತ್ತೆ, ಇದರಲ್ಲೇ ಮುಂದಿನ ವೆಂಕಟೇಶ ಮಹಾತ್ಮೆ ಇದೆ, ಹಿಂದೆ ರುಕ್ಮಿಣಿಯ ವಿಲಾಸ ಇದೆ. ಇದು ಯಾಕೆ ಕೃಷ್ಣನ ಸ್ತೋತ್ರ ಅಂತ ಈ ಭಾಗಕ್ಕೆ ಇಟ್ಟು ಅಂದರೆ ಶ್ರೀಕೃಷ್ಣ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಶ್ರೀ ಅನ್ನೋ ಶಬ್ದಕ್ಕೆ ಕೋಶದಲ್ಲಿ ವಿಷ ಅಂತ ಒಂದು ಅರ್ಥ ಇದೆ. ವಿಷಕ್ಕೆ ಏನಂತಾರೆ? ಶ್ರೀ ಅಂತ ಕರೀಬೇಕು. ಹಾಗಾದರೆ ಪರಮಾತ್ಮನಿಗೆ ವಿಷಕೃಷ್ಣ ಅಂತ ಅರ್ಥ ಏನು ಅಂದರೆ, ಹೌದು. ಹಾಗಾದರೆ ಎಲ್ಲಿ ವಿಷಕೃಷ್ಣ ಅಂದರೆ ಪೂತನೆಯ ವಿಷವನ್ನೇ ಕರ್ಷತಿ, ಎಳ್ಕೊಂಬಿಟ್ನಲ್ಲ. ಅಂದರೆ ಆ ಮುಂದೆ ಬರುತ್ತೆ, ಮುಂದಿನ ಪದ್ಯದಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಯಾಕೆ ಶ್ರೀಕೃಷ್ಣ ಅಂತ ಹೇಳಿದ್ರು ಅಂದರೆ, ಪೂತನೆಯ ವಿಷವನ್ನು ಸಂಪೂರ್ಣವಾಗಿ ಕರ್ಷಣೆ ಮಾಡಿದ್ದ ಮೂಲಕವಾಗಿ ಆ ಭಗವಂತನಿಗೆ ಶ್ರೀಕೃಷ್ಣ ಅಂತ ಕರಿ. ಅಂದರೆ ಎಷ್ಟು ಚೆನ್ನಾಗಿ ಶ್ರೀ ಎನ್ನುವ ಶಬ್ದ. ನಮ್ಮ ಶಿವನಿಗೆ ವಿಷ ಕುಡಿದಾಗ ವಿಷಕಂಠ ಅಂತ ಪ್ರಸಿದ್ಧಿ ಬಂತು. ಆದರೆ ಶಿವನಿಗೆ ಆ ಶಬ್ದ ತೃಪ್ತಿ ಸಿಕ್ಕಿಲ್ಲ.
ಎಲ್ಲೋದ್ರೂ ವಿಷಕಂಠ ವಿಷಕಂಠ. ಆಗ ಕೃಷ್ಣನ ಕಥೆ ಕೇಳಿದ ಮೇಲೆ ಬ್ರಹ್ಮದೇವರ ಮೂಲಕ ಆಗ ಅವತ್ತಿಂದ ಅವರ ಹೆಸರು ಬೇರೆ ಆಯಿತು, ಶ್ರೀಕಂಠ ಶಾಸ್ತ್ರಿ. ಶ್ರೀಕಂಠ ಅಂತ, ವಿಷಕಂಠ ಶಾಸ್ತ್ರಿ ಅಂತ ಇಟ್ಕೊಳ್ಳೋದು ಕಡಿಮೆ, ಶ್ರೀಕಂಠ ಅಂತ. ಯಾಕೆ? ಶ್ರೀ ಅಂದ್ರೇನು? ವಿಷ. ಆ ವಿಷವನ್ನೇ ಕಂಠದಲ್ಲಿ ಇಟ್ಕೊಂಡವನು ಅಂತ ಹೇಳೋದು ಮಾತು ಶ್ರೀಕಂಠ ಅಂತ ಅವ್ರಿಗೂ ಕರೆದ್ರು. ನಮ್ಮ ಕೃಷ್ಣನಿಗೂ ಶ್ರೀಕೃಷ್ಣ ಅಂತ ಕರೆದ್ರು. ಶ್ರೀಕೃಷ್ಣನ ಪಾದಕ್ಕೆ ಶರಣಂಬೆ ದಯವಾಗು ಅಂದರೆ ನೀನೇ ನನಗೆ ಗತಿ. ಶರಣಂಬೆ ಅಂದರೆ ಏನರ್ಥ? ನಿನ್ನ ಬಿಟ್ಟರೆ ನನಗೆ ಯಾರು ಗತಿ ಇಲ್ಲೋ. ಸಾ ಕಾಷ್ಟ ಸಾ ಪರಾಗತಿ ಅಂತ ಕಾಟುಕ ಉಪನಿಷತ್ನಲ್ಲಿ ಹೇಳ್ತಾರೆ. ಇಂದ್ರಿಯೇಭ್ಯ ಪರಾಹ್ಯರ್ಥ, ದೇವರೇ ನೀನೇ ಗತಿ, ನೀನಿಲ್ಲದೆ ನನಗೆ ಇನ್ನೊಬ್ಬರ ಗತಿ ಇಲ್ಲ ಅಂತ ಹಠ ಹಿಡ್ಕೋತೀವಿ ಅಂದರೆ ದೇವರ ಅನುಗ್ರಹ. ಅಲ್ಲೂ ಇದೆ, ಅಲ್ಲೂ ಹೋಗೋಣ, ಇಲ್ಲೊಂದು ಡೋಲಾಯಮಾನ ಆಯ್ತು ಅಂದರೆ ದೇವರು ಹೋಗು ಅಂತ. ದೇವರ ವಿಷಯದಲ್ಲಿ ಅನನ್ಯವಾದ ಭಕ್ತಿ, ನಿನ್ನನ್ನೇ ನಂಬಿದ್ದೀನಿ ಅಂತ ಹಠ ಹಿಡಿದ್ರೆ ದೇವರ ರಕ್ಷಣೆ ಮಾಡೇ ಮಾಡ್ತಾನೆ. ಅದಕ್ಕೆ ಶರಣಂಬೆ ದಯವಾಗು, ನೀನು ದಯ ಮಾಡುವ ತನಕ ನಾವಿಲ್ಲಿಂದ ಹೋಗೋದಿಲ್ಲ, ಕೃಪೆ ಮಾಡು ಅಂತ ದೇವರಲ್ಲಿ ಅನನ್ಯ ರೀತಿಯಿಂದ ಪ್ರಾರ್ಥನೆ ಮಾಡು. ಹಿಂದಿನ ಶ್ಲೋಕದಲ್ಲಿ ಮಾನವಕ ರೂಪ ಅಂಥೇಳಿ, ಇಲ್ಲಿ ಯಾದವರ ಕುಲದಲ್ಲಿ ಜನಿಸಿದ ಶ್ರೀಕೃಷ್ಣ. ಅಂದರೆ ಈ ಮಾನವಕ ರೂಪದಿಂದ ಕಾಣಿಸಿಕೊಂಡ ವಸುದೇವ ಸುತ ತನಯ ಅಂತ ಹೇಳೋದ್ರಲ್ಲಿ ಅರ್ಥ ಏನು ಪ್ರಮೇಯ ಇಟ್ಟು ಅಂದರೆ ದೇವಕೀ ತನಯ ಅಂತ ಹೇಳಿಲ್ಲ, ವಸುದೇವ ತನಯ ಅಂತ ಹೇಳಿ. ಯಾಕೆಂದ್ರೆ ವಸುದೇವ ಫಸ್ಟ್ ಹೇಳಿದ್ದಾನೆ ಮಾತು ಕೃಷ್ಣನ ಮುಂದೆ. ಏನು ಹೇಳಿದ? ಕೃಷ್ಣ ನೀನು ನನ್ನ ಮಗನಲ್ಲ ಅಂತ ಹೇಳಿದ. ಯಾಕೆ? ನೀನು ಯಾರು ಅಂತ ಕೇಳಿದ್ರೆ ವಸುದೇವ ಕೃಷ್ಣ ಅವತಾರ ಮಾಡಿದ ಪ್ರಾದುರ್ಭಾವದ ಸಮಯದಲ್ಲಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿ ಹೋದ ಮೇಲೆ ಈ ವಸುದೇವ ಕೃಷ್ಣನಿಗೆ ಹೇಳಿದ ಮೊದಲನೇ ಮಾತೇನು ಅಂದರೆ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೇ ಪರಃ. ವಿದಿತೋಸಿ ಭವಾನ್ ಸಾಕ್ಷಾತ್, ನೀನು ಯಾರು ಎಂಬುದು ನಂಗೆ ಚೆನ್ನಾಗಿ ತಿಳುವಳಿಕೆ ಇದೆಯೋ. ನೀನು ಪ್ರಕೃತೇ ಪರಃ, ಈ ಚೇತನ ಪ್ರಕೃತಿ ಜಡ ಪ್ರಕೃತಿ ಅಂತೇನಿದೆಯೋ ಈ ಎರಡೂ ಪ್ರಕೃತಿಗಳಿಂತಲೂ ಪರಃ ನೀನು ಶ್ರೇಷ್ಠನಾಗಿದೆ. ನೀನು ಸಾಕ್ಷಾತ್ ಪರಬ್ರಹ್ಮ ನಾರಾಯಣ ಎಂಬುದು ನಾನು ತಿಳಿದಿದ್ದೀನಿ ಅಂತೇಳಿ ಅದನ್ನು ಹೇಗೆ ತೋರಿಸಿದ್ರು? ಮಾನವಕ ರೂಪ ಅನ್ನೋ ಶಬ್ದದಿಂದ ದೇವರು ಜ್ಞಾನ, ಸುಜ್ಞಾನ, ವಿಜ್ಞಾನ, ಪ್ರಜ್ಞಾನ ಅಂತ ಹೇಳೋ ಮಾತಲ್ಲಿ ಈ ಪ್ರಮೇಯ ಹಾಕಬೇಕು. ಇಲ್ಲಿ ಶ್ರೀಕೃಷ್ಣ ಅನ್ನೋ ಶಬ್ದದ ಮೂಲಕವಾಗಿ ಎಲ್ಲ ದೇವತೆಗಳೆಲ್ಲ ಪರಮಾತ್ಮನಿಗೆ ದಾಸರಷ್ಟೇ ಹೊರತು ಆದರೆ ಯಾರೂ ಭಗವಂತನ ಮೇಲೆ ಇನ್ನೊಬ್ಬರು ಇಲ್ಲ. ಆ ಅರ್ಥದಲ್ಲಿ ಶ್ರೀಕೃಷ್ಣ ಅಂತ ಇದು ಒಂದು ವಿಚಾರ. ಆದರೆ ಶ್ರೀಕೃಷ್ಣ ಅದನ್ನು ನಾವು ಪ್ರತಿನಿತ್ಯ ಯಾವಾಗಲೂ ಕೃಷ್ಣ ಮಂತ್ರ ಹೇಳಬೇಕಾದರೆ, ಕೃಷ್ಣ ಮಂತ್ರ ಜಪ ಮಾಡಬೇಕಾದರೆ 100 ಅರ್ಥ ಬೇಡ, ಶ್ರೀಕೃಷ್ಣ ಅಂತ ಒಂದು ಅರ್ಥ ಇಟ್ಕೊ. ಆ ಒಂದು ಅರ್ಥ ಯಾವುದು ಅಂದರೆ ಕೃಷ್ಣ ಅನ್ನೋ ಶಬ್ದಕ್ಕೆ ಬೆಂಕಿ ಅಂತ ಒಂದು ಅರ್ಥ ಇದೆ. ಅಗ್ನಿಗೆ ಕೃಷ್ಣ ಅಂತ ಕರೀತಾರೆ. ಎಲ್ಲಿ ಹೇಳ್ತಾರೆ? ಸ್ವಯಂ ಕೃಷ್ಣನೇ ಹೇಳ್ಕೊಂಡಿದ್ದಾರೆ, ನಾನು ಅಗ್ನಿನೋ ಅಂತ. ಯಾವಾಗ? ಗೀತೋಪದೇಶದಲ್ಲಿ ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ನಾವೆಲ್ಲ ಊಟ ಕೊಡಬೇಕಾದ್ರೆ ಇಷ್ಟೊಬ್ಬ ಹೇಳ್ತೀವಿ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ಅಹಂ ವೈಶ್ವಾನರಃ ಭೂತ್ವ. ನೋಡಿ, ಅರ್ಜುನನಿಗೆ ಕೃಷ್ಣ ಹೇಳ್ದ ನೋಡೋ, ನಾನು ವೈಶ್ವಾನರ ರೂಪದಿಂದ ಎಲ್ಲರ ಹೊಟ್ಟೆಲಿದ್ದೀನೋ. ಅಗ್ನಿ ಯಾರು? ಕೃಷ್ಣನ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ. ಶ್ರೀಕೃಷ್ಣ ಎಷ್ಟು ಬಾರಿ ನೈವೇದ್ಯವಿಲ್ಲದೆ ಊಟ ಮಾಡುವ ಪರಿಸ್ಥಿತಿಗಳು ನಮ್ಮ ಬದುಕಿನಲ್ಲಿ ಬಂದು ಹೋಗುತ್ತೆ, ಮುಂದೆ ಬರೋದೂ ಇದೆ. ಹಿಂದೆ ಬಂದು ಹೋಗಿದೆ, ಮುಂದೆ ಬರೋದೂ ಇದೆ. ಹಾಗನ್ಸುತ್ತೆ, ಅಯ್ಯೋ ನೈವೇದ್ಯ ಇಲ್ಲ, ವೈಶ್ವದೇವ ಇಲ್ಲ, ಎಂಥ ಸ್ಥಿತಿ ಬಂತು ರೀ ನಂದು, ಯಾಕೆ ದುಃಖ ಪಡ್ತೀಯ? ಆಯಿತು, ಯಾವುದೋ ಒಂದು ಕರ್ಮ ಇತ್ತು ನಿನಗೆ, ಅದೆಲ್ಲ ನಡೀತು. ಈಗ
ಆ ಕರ್ಮ ನಿನಗೆ ಮತ್ತೆ ಬರೋದಿಲ್ಲ. ಈಗ ನಿನ್ನ ಕರ್ಮ ಏನಿದೆ, ಹಾಸಿಗೆ ಮೇಲೆ ಕೂತ್ಕೊಂಡು ತಿನ್ನೋ ಪ್ರಸಂಗ. ಪೂಜೆ ಮಾಡೋಕ್ಕೆ ಒಬ್ಬರು ಇಲ್ಲ, ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ, ಯಾರೂ ಇಲ್ಲ. ಹೆಂಡತಿ ಒಂದು ಹಾಸಿಗೆ ಮೇಲೆ ಮಲಗಿರ್ತಾಳೆ, ಇವನೊಂದು ಹಾಸಿಗೆ. ಅವಳಿಗೆ ಯಾವಾಗ ಅನುಕೂಲ ಆಗುತ್ತೋ ಎದ್ದೇಳ್ತಾಳೆ. ಸ್ನಾನ ಮಾಡೋ ಶಕ್ತಿ ಇರಲ್ಲ ಅವಳಿಗೆ. ನೋಡಿ ನಾನು ಹೀಗೆ ಮಾಡ್ತೀನಿ ತಿನ್ನಿರಿ, ಅಯ್ಯೋ ಹೆಂಗೆ ಮಾಡಿಕೊಡಿ ತಿಂತೀನಿ. ಇದು ಕೊನೆಯ ಸ್ಟೇಜ್ ಇದೆ ನಮ್ಮದು. ಅದಕ್ಕೆ ಇಲ್ಲೇ ಹೇಳ್ತಾರೆ ಜಗನ್ನಾಥ, ಇವತ್ತು ಹೇಗಿದೆಯೋ ನಾಳೆ ಹೀಗೆ ಇರ್ತೀನಿ ಅಂತ ಬದುಕಬೇಡ, ಇಚ್ಛಾ ಮಾಡಬೇಡ. ನಾಳೆ ನಿನ್ನ ಕರ್ಮ ಏನಿದೆ ಗೊತ್ತಿಲ್ಲ. ಆದರೆ ಒಂದು ವಿಷಯ ತಿಳ್ಕೊ, ನಿನ್ನ ಹೊಟ್ಟೆಯಲ್ಲಿ ಅಗ್ನಿ ಇದೆಯಲ್ಲ, ನೀನು ತಿನ್ನುವ ಆಹಾರವನ್ನೇ ಆ ಅಗ್ನಿ ರೂಪದಲ್ಲಿರುವ ಕೃಷ್ಣನಿಗೆ ಸಮರ್ಪಣೆ ಮಾಡಿ ತಿನ್ನು. ಆ ಅನುಸಂಧಾನ ಬೆಳೆಸ್ಕೋ, ಅದೇ ನೈವೇದ್ಯವಾಗುತ್ತೆ. ಯಾಕೆಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಗ್ರ್ಯಾಜುವಲ್ ಆಗಿ ನೈವೇದ್ಯ ಮಡಿ ಆಚಾರ ವಿಚಾರಗಳು ದಿನ ದಿನಕ್ಕೂ ಕಲುಷಿತವಾಗ್ತಾ ಇದೆ. ಇಂಥ ಕಲುಷಿತ ವಾತಾವರಣದಲ್ಲಿ ನಾವು ಇರಬೇಕಾದರೆ ಇನ್ನು ಹೇಗೆ ಪರಿಶುದ್ಧವಾದ, ಈಗ ನೀವು 30 ವರ್ಷದಿಂದ ಮದ್ದು ಸಂಘದಲ್ಲಿ ನಡೀತಿದ್ದ ಆಚಾರ ವಿಚಾರ ಈಗ ನಡೆಯೋಕ್ಕಾಗತ್ತೆ? ನೀವೇ ಹೇಳ್ತೀರಿ ಆವಾಗ ಬೇರೆ ಇತ್ತು ಆಚಾರ, ಹಾಗೆ ಈಗ ಆಗ್ತಾ ಇಲ್ಲ. ಅಂದರೆ ನಮ್ಮ ಅನುಭವಗಳೇ ನಮಗೆ ಬದಲಾವಣೆ ಮಾಡಿಕೊಡ್ತಾ ಇದೆ. ಇಲ್ಲ ಮೊದಲಿದ್ದಂಗೆ ನಾವು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕೃಷ್ಣಾನು ಶಬ್ದಕ್ಕರ್ಥ ಏನು? ಅಗ್ನಿ ರೂಪದಲ್ಲಿದ್ದು ನಾವು ತಿನ್ನುವ ಆಹಾರವನ್ನೇ ನೀನು ನಿನಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡ್ತೀನಿ, ತಿನ್ನು. ಅದೇ ಒಂದು ಉತ್ಕೃಷ್ಟವಾದ ಅನ್ನ ಆಗುತ್ತೆ. ಅನ್ನದ ವಿಕಾರ ಮನಸ್ಸು ಪರಿಶುದ್ಧವಾಗತ್ತೆ. ಆ ಮನಸ್ಸಿನಲ್ಲಿ ದೇವರ ಚಿಂತನೆ ಮಾಡೋ ಭಾಗ್ಯ ಸಿಗತ್ತೆ ಅನ್ನೋ ಅಂಶದಲ್ಲಿ ಶ್ರೀಕೃಷ್ಣ ಅನ್ನೋ ಮಾತಿನಲ್ಲಿ ತತ್ವಸುಬಾಲಿ ಜಗನ್ನಾಥಾಸ್ರಿ ಮಾತುಗಳನ್ನು ಹೇಳಿದ್ದಾರೆ. ಉಳಿದ ಮಾತನ್ನು ಮತ್ತೆ ನಾಳೆ ಮತ್ತೆ ತಿಳಿಯೋಣ. ಮದ್ವೇಷ.